ನಮ್ಮದು ಹಿಂದೂ ರಾಷ್ಟ್ರವಲ್ಲ, ಇಲ್ಲಿ ಕೇವಲ ಹಿಂದೂಗಳಷ್ಟೇ ಇಲ್ಲ. ನಮ್ಮದು ಹಿಂದೂ ರಾಷ್ಟ್ರವಲ್ಲ, ಇಲ್ಲಿ ಹಿಂದೂಗಳಷ್ಟೇ ಇಲ್ಲ. ನಮ್ಮ ಸಮಾಜದಲ್ಲಿ ಕ್ರಿಶ್ಚಿಯನ್, ಮುಸ್ಲಿಂ, ಬೌದ್ಧರಿದ್ದಾರೆ. ನಮ್ಮದು ಬಹುತ್ವ ದೇಶ. ಹಿಂದೂ ರಾಷ್ಟ್ರ ಮಾಡೋಕೆ ಆಗೋದಿಲ್ಲ. ಹಿಂದೂ ರಾಷ್ಟ್ರದ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಇದು. ಹಿಂದೂ ರಾಷ್ಟ್ರವನ್ನಾಗಿ ಮಾಡುವುದು ಬಿಜೆಪಿಯ ಘೋಷವಾಕ್ಯ. ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಆಗೋದಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ. ಕೆಬಿ ಹೆಗಡೆವಾರ್ 1925ರಲ್ಲಿ ಆರ್ಎಸ್ಎಸ್ ಸ್ಥಾಪನೆ ಮಾಡಿದ್ರು. ಬಿಜೆಪಿಯವರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ, ಅವರಿಗೆ ಸ್ವಲ್ಪ ಹೇಳಿ. ಬಿಜೆಪಿಯವರು ಸುಮ್ಮನೆ ಬುರುಡೆ ಬಿಡ್ತಾರೆ ಅಂತ ಗದಗ ನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರದು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಬಿಜೆಪಿ ಯಾವಾಗ ಆಯ್ತು ಗೊತ್ತಾ? ಜನಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ ನಿಂಗೆ? ಜನಸಂಘ ಪ್ರಾರಂಭ ಆದದ್ದು 1950ನೇ ಇಸ್ವಿ. 50ನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ. ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ. ಕ್ರಿಶ್ಚಿಯನ್ರಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಮುಸಲ್ಮಾನರಿದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ. ಗೊತ್ತಾಯ್ತಾ? ಬರೀ ಹಿಂದೂಗಳ ರಾಷ್ಟ್ರ ಮಾಡೋಕ್ಕಾಗಲ್ಲ ಈ ದೇಶನ. ಇದು ಬಿಜೆಪಿಯವರ ಸ್ಲೋಗನ್, ಇದು ಬಿಜೆಪಿಯವರ ಸಿದ್ಧಾಂತ. ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ. ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಇದು ಮೊದಲು 1950ನೇ ಇಸ್ವಿಯಿಂದ ಹೇಳ್ತಾ ಇದ್ದಾರೆ. RSS ಹುಟ್ಟಿದ್ದು ಯಾವಾಗ ಗೊತ್ತಾ? ಗೊತ್ತೇನ್ರಿ? 1925ನೇ ಇಸ್ವಿ. ತಿಳ್ಕೊ. RSS ಹುಟ್ಟಿದ್ದು 1925. ಹೆಡ್ಗೇವಾರ್ ಗೊತ್ತಾ? ಅವ್ರು ಸ್ಥಾಪನೆ ಮಾಡಿದ್ದು RSSನ.